ಅದರಲ್ಲಿ 1 ಕಪ್ ಅಷ್ಟು ಸಣ್ಣ ರವೆ, ಅದಕ್ಕೆ ಅಕ್ಕಿ ಹಿಟ್ಟು, ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಅಕ್ಕಿ ಹಿಟ್ಟು ಮತ್ತೆ 1 ಸ್ಪೂನು ಗೋಧಿ ಹಿಟ್ಟು ಹಾಕೋದ್ರ ಜೊತೆಗೆ ನೀಟಾಗಿ ಗರ್ಗರಿಯಾಗೆ ಬರುತ್ತೆ. ಸೊ ಇದಕ್ಕೆ ಸ್ವಲ್ಪ ಟೇಸ್ಟ್ಗೆ ಗರಂಗೆ ಜೀರಿಗೆ ಸ್ವಲ್ಪ ಚಿಟಿಕೆ, ಆಮೇಲೆ ತುರಿದಿಟ್ಕೊಂಡಿರೋ ಶುಂಠಿ, ಸಣ್ಣಗೆ ಹಚ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ, 1-2 ಕರಿಬೇವು ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ರುಚಿಗೆ ಉಪ್ಪು, ಜೊತೆಗೆ ಗಮ್ಮಂತ ಅನ್ಲಿ ಅಂತ ಹೇಳಿ ಕಾಳು ಮೆಣಸು ಪೌಡರು. ಗಮ್ಮನತ್ತ ಕಾಳು ಮೆಣಸು ಹಾಕಿದ್ರೆ ಖಂಡಿತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಡ್ರೈ ಇದ್ದಂಗೆ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಬೇಕು. ಓಕೆ, ಇದಕ್ಕೆ ಸೊ ಈಗ ನೀರ್ ಹಾಕೊಂಡಿದೀವಿ. ಎಷ್ಟು ಪ್ರಮಾಣದಲ್ಲಿ ಹಾಕೊಂಡಿದ್ದೀವಿ? ಇದು ನಾವು ಏನು ರವೆ ಹಾಕ್ತಿವಿ ಅದಕ್ಕೆ 2ರಿಂದ 3 ಪಟ್ಟು ಹೆಚ್ಚು ನೀರ್ ಹಾಕೋಬೇಕು. ಸ್ವಲ್ಪ ನೆನೆಯುತ್ತೆ. ನೆಂದಾದ್ಮೇಲೆ ಇನ್ನೊಂದ್ ಸ್ವಲ್ಪ 10 ನಿಮಿಷ ನೆನೆಯಕ್ ಬಿಡ್ಬೇಕು. ನೆನೆಯಕ್ ಬಿಟ್ಟು ಮತ್ತೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕಾಗುತ್ತೆ. ಇದಕ್ಕೆ ಇದು ಚಳಿ ಟೈಮಲ್ಲಿ ಬಿಸಿ ಬಿಸಿಯಾದ ಗರಿ ದೋಸೆ ಮಕ್ಳಿಗೆ ಕೊಟ್ರೆ ಖುಷಿಯಿಂದ ಇದಕ್ಕೆ ಏನು ಕೇಳಲ್ಲ ಮಕ್ಳು. ಚಟ್ನಿ ಅದು ಇದು ಪಲ್ಯ ಏನಿಲ್ದೇನೆ ಪ್ಲೇನ್ ದೋಸೆನೆ ತಿನ್ಕೊಂಡ್ಬಿಡ್ಬೋದು. ಈಗ ಇದನ್ನ 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಸೂಪರ್. ಈಗ ದೋಸೆ ಹಾಕೋಣ. ಸಾಕು. ಸೊ ಸೌಮ್ಯ ಅವರೇ, ನಮ್ಮ ಕಿಚನ್ ಅಲ್ಲಿ ನಾವು ಯೂಶಲಿ ಯಾವಾಗ್ಲೂ ಬಳಸೋದು ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ. ಯಾಕೆ ಅಂತಂದ್ರೆ ಇದು ದ ಬೆಸ್ಟ್ ನಮ್ಮ ಕಿಚನ್ಗೆ, ತುಂಬಾ ಹೆಲ್ದಿ. ಅದಕ್ಕೆ ಹಾಕ್ಲಾ? ನಮ್ಮ ಮನೇಲೂ ಫ್ರೀಡಮ್ ಯೂಸ್ ಮಾಡಿ. ಹೌದಾ? ಆಗ್ಬೋದಾ? ಇದನ್ನ ಹಿಂಗೆ ಗುಲ್ಗುಲಿಟ್ ಮಾಡ್ಬೇಕು. ಇದು ನನ್ನ ಕಿಚನ್ ಭಾಷೆ. ಇದು ಯಾಕೆ ಹಂಗ್ ಮಾಡ್ತೀರಾ? ಅಷ್ಟೊಂದು ನಾಚಿಕೆ ಆಗೋದೇನಿದೆ ಅದ್ರಲ್ಲಿ? ನಿಮ್ ಭಾಷೆ ಸೂಪರ್ ಮೇಡಮ್ ಅಲ್ವಾ? ಹಂಗಾರೆ ನಾನ್ ಸೂಪರ್ ಆಗಿಲ್ಲ ಅಂತ. ನೀವು ಅದಕ್ಕಿಂತ ಸೂಪರು. ಸ್ವಲ್ಪ ಇದನ್ನ ಮೇಲಿಂದ ಅನಿಸ್ತಾ ಇದೆಯಾ? ಮುರ್ಕೊಂಡ್ ತಿನ್ಬೇಕು ಅಂತ ಅನಿಸ್ತಾ ಇದೆಯಾ? ನಂಗೂ ಅನಿಸ್ತಾ ಇದೆ. ಸ್ವಲ್ಪ ಬೇಯಕ್ಕೆ ಟೈಮ್ ಕೊಡಿ. ಇದ್ರ ಮೇಲೆ ನಾವು ಎಣ್ಣೆ ಪೋಡಂಗಿಲ್ಲ? ಹಾಕ್ಬೋದು. ಪೋಡ್ಬೋದಾ? ಎಲ್ಲಾ ದೋಸೆನು ಇಷ್ಟೇ ಬೇಗ ಇಷ್ಟೇ ಫಸ್ಟ್ ಕ್ಲಾಸ್ ಆಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಬರುತ್ತೆ ಮ್ಯಾಮ್. ನಾವು ನಮ್ಮ ಮನೇಲಿ ಏನು ಲಗಾಟ ಹೊಡೆದ್ರು ದೋಸೆ ಬರಲ್ಲ. ಏನ್ ಮಾಡೋಣ? ನೀವೇನೇನ್ ಹಾಕ್ತೀರಾ? ನೀವೇನೇನ್ ಹಾಕಿದ್ರೆ ಅದೆಲ್ಲ ಹಾಕ್ತೀವಿ. ಈಗ ನಾನು ಹೇಳ್ಕೊಟ್ಟಂಗ್ ಮಾಡಿ. ಬರುತ್ತೆ. ಹೇಳ್ಕೊಟ್ಟಂಗ್ ಮಾಡಿ ಬರುತ್ತೆ. ಇಲ್ಲಾಂದ್ರೆ ಸೌಟಲ್ಲೇ ಬಿಡ್ತೀನಿ ಅನ್ನೋ ಲೆವೆಲ್ಗೆ ಹೇಳಿದ್ರು ಅಕ್ಕ. ಈಗ ನಾವು ನಮ್ಮ ಶಂಕರಣ್ಣ ಅವರೆಲ್ಲ ಆಟೋ ರಾಜ ಅಂತ ಕರಿತೀವಲ್ಲ. ಸೊ ಇಷ್ಟು ಜನ ಹೆಣ್ಮಕ್ಳಿಗೆ ನೀವು ಆಟೋ ಕೊಡಿಸಿ ಹೇಳ್ಕೊಟ್ಟು ಹೆಂಗ್ ಓಡಿಸೋದು ಅಂತ ಅವ್ರಿಗೆಲ್ಲ ಒಂದು ಬದುಕು ಕಟ್ಕೊಟ್ಟಿದ್ದೀರಾ. ಸೊ ನಿಮ್ನ ಆಟೋ ರಾಣಿ ಅಂತ ಕರಿಬಹುದು. ನಂದು ಇವತ್ತು ಇನ್ಸ್ಟಾ ಮತ್ತು ಫೇಸ್ಬುಕ್ ಅಲ್ಲೆಲ್ಲ ಮೈಸೂರಿನ ಆಟೋ ರಾಣಿ ಅಂತಾನೆ ಇರೋದು. ಹೌದಾ? ತುಂಬಾ ಜನ ನಂದು ಪ್ರೊಫೈಲ್ ನೋಡಿದ ತಕ್ಷಣ ನೀವು ನಿಜವಾಗ್ಲೂ ಆಟೋ ಓಡಿಸ್ತೀರಾ, ನೀವು ಆಟೋ ರಾಣಿನ, ಯಾವ್ದೋ ಫೇಕ್ ಐಡಿ ಇದು, ಇವ್ರು ಆಟೋ ಓಡಿಸೋರಲ್ಲ, ಯಾವ್ದಾದ್ರು ಸ್ಟ್ರೈಕ್ ಹೋದ್ರು ಅಷ್ಟೇ ಯಾರೋ ಆರ್ಟಿಸ್ಟ್ ನ ಕರ್ಕೊಂಡ್ ಬಂದ್ಬಿಟ್ಟು ಹೇಳ್ತಾರೆ. ನೋಡಿ ಇದು ಬಿಸಿ ಬಿಸಿಯಾಗಿ ಗರಿಗರಿಯಾಗಿ. ಅದು ಯಾವ ಶೇಪ್ ಅಲ್ಲಾರು ತಗೊಳ್ಳಿ, ಎದೊಳ್ಬೇಕು, ಚೆನ್ನಾಗಿ ಬರ್ಬೇಕು ಅಷ್ಟೇ. ಮುರ್ಕೊಂಡೆ ತಿನ್ನೋದಲ್ವಾ ದೋಸೆ? ಯಾವ ಶೇಪ್ ಅಲ್ಲಿ ಬಂದ್ರೆ ಏನು ಅಷ್ಟೇ. ಅದೇಪ್ಪ ಚೆನ್ನಾಗಿ ಬೆಂದಿದೆ ಈಗ. ಹೌದಾ? ಮುರ್ಕೊಳ್ಳೋದ್ ತಿಂತಾ ಇರೋದೆ ಅಕ್ಕ. ವಾವ್, ಹಸಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆಕಾಶದಲ್ಲಿ ನಕ್ಷತ್ರಗಳು ಕಾಣೋ ಹಾಗೆ. ಬಿಸಿ ಬಿಸಿ ಗರಂ ರವಾ ದೋಸೆ ರೆಡಿ ಇದೆ. ವಾವ್, ನೋಡಿದ್ರಲ್ಲ, ಇವತ್ತು ನಮ್ಮ ಮೈಸೂರಿನ ಸೌಮ್ಯ ಅವರು ಬಿಸಿ ಬಿಸಿ ರವಾ ದೋಸೆ, ಅದು ಇನ್ಸ್ಟೆಂಟ್ ಆಗಿ ಆಗಿದ್ ರವಾ ದೋಸೆ ಸಖತ್ತಾಗಿದೆ. ನೋಡಕ್ಕೆ ಎಷ್ಟು ಸಖತ್ತಾಗಿ, ತಿನ್ನೋದ್ರೆ ಸಖತ್ತಾಗಿರತ್ತಲ್ವಾ? ನೀವು ಒಂದ್ಸತಿ ಹೈಲೈಟ್ಸ್ ನೋಡ್ಕೊಂಡ್ ಬನ್ನಿ. ರವೆ ದೋಸೆ ಮಾಡುವ ವಿಧಾನ: 1 ಬೌಲ್ಗೆ 1 ಕಪ್ ಸೂಜಿ ರವೆ, ಅರ್ಧ ಕಪ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ನಂತರ ಸ್ವಲ್ಪವಾಗಿ ನೀರು ಸೇರಿಸುತ್ತಾ ದೋಸೆಯ ಹಿಟ್ಟಿನ ಹದಕ್ಕೆ ತಯಾರಿಸಿಕೊಳ್ಳಿ. ಈಗ ದೋಸೆ ತವಾ ಬಿಸಿ ಮಾಡಿ 1 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಸವರಿ. ತಯಾರಿಸಿದ ಹಿಟ್ಟನ್ನು ತವಾ ಮೇಲೆ ಹರಡಿ ಮಧ್ಯಮ ಉರಿಯಲ್ಲಿ ಸುಮಾರು 2 ನಿಮಿಷ ಬೇಯಿಸಿ. ನಂತರ ಮತ್ತೊಂದು ಬದಿಗೆ ತಿರುಗಿಸಿ ಚೆನ್ನಾಗಿ ಗೋಲ್ಡನ್ ಬಣ್ಣ ಬರುವವರೆಗೆ ಬೇಯಿಸಿಕೊಂಡರೆ ಬಿಸಿ ಬಿಸಿ ಗರಿಗರಿಯಾದ